ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಶಿವರಾಜ್ ಅಂತೇಳಿ, 7ನೇ ವಾರ್ಡು ಉಮಾದೇವಿ ಅವರು ಪತಿ ನಾನು. ನಾವು ಸುಮಾರು ನಮ್ಮ ಬಳ್ಳಾರಿ 6 ಕ್ಷೇತ್ರ ಇದ್ರು ಕೂಡ ಅದರಲ್ಲಿ ಗೆದ್ದಿರೋದು ನಾವು ಎಡಗೈ ಸಮುದಾಯವರು ನಾವು ಒಬ್ಬರೇ ಗೆದ್ದಿರೋದು ನಮ್ಮ ಹೆಣ್ಮಕ್ಳಂತೆ. ಒಂದು ಸಾರಿ ಆದ್ರೂ 4 ಪೀರಿಯಡ್ ಅದು ಒಂದು ಮೇಯರ್ ಇಲ್ಲ, ಒಂದು ಸ್ಥಾಯಿ ಸಮಿತಿ ಇಲ್ಲ, ಯಾವುದಕ್ಕೆ ನಮಗೆ ಇದು ಮಾಡ್ತಾ ಇದ್ದಾರೆ. ಅಂದರೆ ಇವ್ರಿಗೆ ಏನಂದರೆ ಮಾದಿರಂದ್ರೆ ಅಷ್ಟು ತಾತ್ಪರ್ಯನ ಗೊತ್ತಾಗ್ತಾ ಇಲ್ಲ. ಒಂದು ಸ್ಥಾಯಿ ಸಮಿತಿ ಇಲ್ಲ, ಒಂದು ಮೇಯರ್ ಇಲ್ಲ. ಮೇಯರ್ಗಂತ ಹೇಳಿದ್ವಿ, ಅದನ್ನೂ ಮಾಡಲಿಲ್ಲ. ಮತ್ತೆ ರೈಟ್ಗೆ ಕೊಟ್ಟರು 2 ಸಾರಿ. ನಮಗೆ ಒಂದು ಸಾರಿನೂ ಮೇಯರ್ ಕೊಟ್ಟಿಲ್ಲ, ಡೆಪ್ಟಿ ಮೇಯರ್ ಕೊಟ್ಟಿಲ್ಲ. ಅಕಸ್ಮಾತ್ ಸ್ಥಾಯಿ ಸಮಿತಿನೂ ಕೇಳಿದ್ರು ಅದು ಅವ್ರು ಕೇಳ್ರಿ, ಇವ್ರು ಕೇಳ್ರಿ, ಹೈಕಮಾಂಡ್ ಕೇಳ್ರಿ ನಾವು ಅಂತೇಳಿ ಯಾರು ಬಾಯಿ ಮಾಡ್ತಾರೆ. ನಾವು ಹೆಣ್ಮಕ್ಳು ಇರೋದ್ರಿಂದ ನಮ್ಗೆ ಒಳಗಡೆ ಕರ್ಕೊಂಬಲ್ಲ. ಮೀಟಿಂಗ್ ಆಗಲಿ ಯಾವುದಾಗಲಿ ಹೊರಗಡೆ ಇರ್ರಿ ನೀವು ಅಂತಾರೆ. ಹೊರಗಡೆ ಯಾರು ಗಂಡ್ಮಕ್ಳು ಇರ್ತಾರೆ ಅವ್ರು ಬಾಯ್ ಮಾಡ್ತಾರೆ, ಅವ್ರಿಗೆ ಕೊಟ್ಬಿಡ್ತಾರೆ. ಅವ್ರ ಹೆಣ್ಮಕ್ಳು ಏನು ಬಾಯಿಸ್ತಾರೆ, ಏನು ಕೇಳ್ತಾರೆ. ನಾವು ಮಾದಿರ ಅಂದ್ರೆ ಅಷ್ಟು ತಾಚ್ಕಾರ ಇದೆ. ಬರೀ ಓಟ್ ಹಾಕೋಕೊಂಡೆ ನಾವು ಒಯ್ದೀವಿ. ಒಂದು ಸಾರಿನೂ ಮೇಯರ್ನೂ ಮಾಡಿಲ್ಲ, ಡೆಪ್ಟಿ ಮೇಯರ್ನೂ ಮಾಡಿಲ್ಲ. ಅಟ್ಲೀಸ್ಟ್ ಸ್ಥಾಯಿ ಸಮಿತಿ ಕೇಳಿದ್ರೂ ಇವಾಗ ಆರೋಗ್ಯ ಸ್ಥಾಯಿ ಸಮಿತಿ ಕೇಳ್ತಾ ಇದ್ವಿ, ಹೆಲ್ತ್ ಚೇರ್ಮನ್ನ. ಅದನ್ನು ಕೂಡ ಬೇರೆ ಅದರ್ ಕ್ಯಾಸ್ಟರ್ ಭಾರಿ ಇದು ಡಿಮ್ಯಾಂಡ್ ಮಾಡ್ತಿದ್ದಾರೆ. ನಮಗೇನು ಬರೀ ಓಟ್ ಹಾಕೋಕೊಂಡೇ ಇರೋದ. ನಾವು ಏನು 2 ಸಾರಿ ಗೆದ್ದೀವಿ. MLA MP ಪ್ರತಿ ಸಾರಿ 3,000 4,000 ಲೀಡ್ ಕೊಡ್ತೀವಿ ನಾವು 7ನೇ ವಾರ್ಡಿಂದ, ಬಾಪೂಜಿನಗರದಿಂದ. ಯಾವತ್ತೂ ಒಂದು BJP ಆಗಲಿ ಒಂದು ಇಂಡಿಪೆಂಡೆಂಟಾಗಿ ಗೆಲ್ಲಕ್ಕೆ ಚಾನ್ಸ್ ಕೊಟ್ಟಿಲ್ಲ. ಬರೀ ಕಾಂಗ್ರೆಸ್ಗೆ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂಥ ಜಾಗದಲ್ಲಿ ನಾವು ಇವತ್ತಿನ ದಿನದಲ್ಲಿ ಒಂದು ಸ್ಥಾಯಿ ಸಮಿತಿ ಆಗಿಲ್ಲ ರೀ. 10-12 ವರ್ಷದಿಂದ ಗೆದ್ದರೂ ಕೂಡ ಏನೂ ಮಾಡಿಲ್ಲ ನಮ್ಮನ್ನ. ಯಾಕಂದರೆ ಮಾದಿರ ಅಂದ್ರೆ ತಾಸ್ಕರ ಇವ್ರಿಗೆ. ಮಾದಿರ ಆಗಬಾರ್ದಾ? ಎಲ್ಲಿ ದುಡ್ಡಿದ್ದಾರಂದೇ ಆಗ್ಬೇಕೇನು? ಲೆಫ್ಟ್ ಅಂದ್ರೆ ಅಷ್ಟು ಇದೇನು? ಇವಾಗ ಸುಮಾರು 6 ಕ್ಷೇತ್ರದಾಗಲ್ಲಿ ಬೇರೆ ಒಬ್ಬರೇ ಗೆದ್ದೀವಿ ನಾವು. ಅಷ್ಟು ಕೂಡ ಇದಿಲ್ಲ ಇವರಿಗೆ, ಹೈಕಮಾಂಡಿಗಾಗಲಿ ಇನ್ನೊಬ್ರಿಗಾಗಲಿ. ಸ್ವಲ್ಪ ನಮಗೆ ಮಾದರಿಗೆ ಸ್ವಲ್ಪನ ಮರದಿ ಬೇಡ ನಮಗೆ. ಬೇರೆ ಓಟ್ ಹಾಕೋಕೊಂಡೆ ನಮ್ಮನ್ನು ಇಟ್ಕೊಂಡಿದ್ದಾರೆ. ಇವು ಸ್ಥಾಯಿ ಸಮಿತಿ ಕೇಳ್ತಾ ಇದ್ವು, ಅದನ್ನು ಕೂಡ ಹೈಯರ್ ಕಾಸ್ಟ್ ಸ್ಥಾಯಿ ಸಮಿತಿ. ಇದು ಹರಿಜನ ಕಸ ಬೆಳೆದು ಎಲ್ತನ ಕೇಳಿದ್ರೆ ಕೊಡ್ತಾ ಇಲ್ಲ ಅಂದರೆ ಇವನು ಮೇಯರ್ ಏನು ಮಾಡ್ತಾರೆ ಇವರು ಮಾಡೋದು? ನಾವು ಎಷ್ಟು ದಯ ಅಂತ ಕೇಳಿದ್ರೆ ಕೂಡ ಇವರಿಗೆ ಇದಿಷ್ಟಿಲ್ಲ. ನಾವೇನು ಬೇರೆ ಓಟ್ ಹಾಕೋಕೆ ಮಾತ್ರ ಇರೋದ? 2 ಸಾರಿ ಗೆದ್ದೀವಿ ರೀ. 30-40 ವರ್ಷದಿಂದ ಕಾಂಗ್ರೆಸ್ಗೆ ದುಡ್ದಿವಿ ನಾವು. ಅಂಥ ಪಕ್ಷದಲ್ಲಿ ನಮ್ಮನ್ನ ಒಂದು ಗುರ್ತಿಸಿ ಯಾರಾದ್ರಿಲ್ಲ. ನಾವು ಬರೇ ಹೋಗ್ತಾರ ಬೆಂಗಳೂರ್ಲಿಂದ ಹೈಕಮಾಂಡ್ ಹೇಳ್ಯಾರ ಅಂದರೆ, ಯಾಕಂದ್ರೆ ನಾವು ಹೆಣ್ಮಕ್ಳು ಕಾರ್ಪೊರೇಟರ್ ಇರೋದ್ರಿಂದ ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ ಅಂತ ಏನು ನೀವು ತಿಳಿದು ಮಾಡೋಕ್ಕಾಗಲ್ಲ ಇವ್ರಿಗೆ, ಹೈಕಮಾಂಡರಿಗೆ. ಯಾರು ಸೀನೇಟ್ ಬೇಡ. ಅರೆ ದಿವಾಕರ್ ಬಾಬುಗೆ 3 ಸಾರಿ ಮಾಡೀವಿ, ಅನಿಲ್ ಅಡಿಗೆ 1 ಸಾರಿ ಮಾಡೀವಿ, ಈಗ ನಾರಾ ಭರತ್ ರೆಡ್ಡಿಗೆ 1 ಸಾರಿ ಮಾಡಿ, 7 ಸಾರಿ ಮಾಡೀವ್ರಿ ನಾವು. ಅದಕ್ಕಿಂತ ಮೊದಲೇ ಇನ್ನು ಕಾಂಗ್ರೆಸ್ಗೆ ನಮ್ಮ ರಾಮಪ್ಪಗೂ ಮಾಡಿದ್ದೀವಿ. ಅಷ್ಟರಿಂದ 50-40 ವರ್ಷದಿಂದ ನಾವು ಕಾಂಗ್ರೆಸ್ಗೆ ದುಡ್ಕೊಂಡು ಬರ್ತಾ ಇದ್ದೀವಿ. ಅಟ್ಲೀಸ್ಟ್ ಮಾದಿರೋ ಹರಿಜನಕ್ಕಂತ ಒಂದು ಸೀಟ್ ಕೊಡೋಕ್ಕೆ ಆಗೋದಿಲ್ಲ ರೀ ಇವರಿಗೆ, ಸರ್ಕಾರಕ್ಕೆ. ಇಲ್ಲಿ ಲೋಕಲ್ ಕೂಡ ಎಲ್ಲರಿಗೆ ಕೇಳ್ತಾ ಇದ್ವಿ, ಎಲ್ಲರಿಗೆ ಕೈ ಮುಡಿದು ಹೇಳ್ತಾ ಇದ್ವಿ, ಈ ಸ್ಥಾಯಿ ಸಮಿತಿ ಆದ್ರೂ ಕೂಡ ನಮಗೆ ಮಾಡ್ರಿ. ನೆಕ್ಸ್ಟ್ ಮೇಯರ್ ಮಾಡಿದ್ರೆ ಪರವಾಗಿಲ್ಲ. ನೆಕ್ಸ್ಟ್ ಜನರಲ್ ಲೇಡಿ ಐತೆ, ಮತ್ತು OBC ಮಹಿಳೆ ಐತೆ. ಲಾಸ್ಟ್ ಪೀರಿಯಡ್ ಅದು ಇರೋದು 4-5 ತಿಂಗಳು ಇರ್ತೈತೆ. ಇದರಲ್ಲೇ ಸ್ಥಾಯಿ ಸಮಿತಿನ ಕೊಡಂತ ನನಗೆ ದಯಮಾಡಿ ಹೈಕಮಾಂಡಿಗೆ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ.